ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಒಂದು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು 2-3 ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಎಲ್ಲ ಎಣ್ಣೆಗೆ ಹಾಕಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದೇನು ಗೊತ್ತಾ, ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಮ್ಮ ಮನೇಲಿ ಯಾರೂ ಚಟ್ನಿ ತಿನ್ನೋದಿಲ್ಲ, ಹಾಗಾಗಿ ಅಂದರೆ ದೋಸೆ ಜೊತೆ ಆದರೆ ಸ್ವಲ್ಪ ಚಟ್ನಿ ತಿಂತಾರೆ, ಇಡ್ಲಿ ಜೊತೆ ಯಾರೂ ಚಟ್ನಿನೇ ತಿನ್ನಲ್ಲ. ಅದೇನು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಸಿಂಪಲಾಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳೋಣ. ಇದನ್ನು ಬಾಡಿಸ್ಕೊಬಿಟ್ಟು ಒಂದು ಸ್ವಲ್ಪ ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ನಾನು. ಅಂದರೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 2-3 ಕಟ್ ಮಾಡಿದ್ದೀನಿ ಅಷ್ಟೇ, ಸಣ್ಣ ಸಣ್ಣ ಟೊಮೊಟೊಗಳು. ಟೊಮೊಟೊ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. 70 ರೂಪಾಯಿ ಕೆಜಿ ಟೊಮೊಟೊ ಆಗಿದೆ ನಮ್ಮ ಕಡೆ. ನಿಮ್ಮ ಕಡೆ ಎಷ್ಟಿದೆಯೋ ಗೊತ್ತಿಲ್ಲ, ನಮ್ಮ ಕಡೆ 60 ರೂಪಾಯಿ 70 ರೂಪಾಯಿ ಆಗಿದೆ. ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಫುಲ್ಲು ಮೆತ್ತಗಾಗಬೇಕು, ಅಂದರೆ ಒಂಥರ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದು ಬೇಯಿಸ್ಕೊಳ್ಳೋಣ. ನೋಡಿ, ಇದು ಫುಲ್ ಸಾಫ್ಟ್ ಆದಾಗ ಸ್ವಲ್ಪ ಅರಿಶಿಣ, ಸ್ವಲ್ಪ ಅಚ್ಚ ಖಾರದ ಪುಡಿನ ನಾನು ಹಾಕ್ಕೊಂಡಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋತೀನಿ ನಾನು. ಅಂದರೆ ಜಾಸ್ತಿ ಸಾಂಬಾರು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ನಮಗೆ ಸ್ವಲ್ಪನೇ ಸಾಕು ಅನ್ನೋ ಆಗಿದ್ರೆ ಸ್ವಲ್ಪನೇ ಹಾಕ್ಕೋಬೋದು. ಯಾಕಂದರೆ ನಾನು ಒನ್ ಟೈಮಿಂಗ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಆದರೆ ನಾನು ಸ್ವಲ್ಪನೇ ಹಾಕ್ತಾ ಇರೋದು. ಯಾಕಂದರೆ ನಾವು ಒನ್ ಟೈಮಿಂಗ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕ್ಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಬಿಡೋಣ. ಇವಾಗ ನಾನು ಇದಕ್ಕೊಂದು ಪ್ಲೇಟನ್ನು ಮುಚ್ಚಿಬಿಡ್ತಾಯಿದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದು ಸೈಡಲ್ಲಿ ನಾನು ಇಡ್ಲಿನ ಇಟ್ಟಿದ್ದೀನಿ, ಇಡ್ಲಿ ಬೇಯೋಕ್ಕೆ ಇಟ್ಟಿದ್ದೀನಿ. ಎಷ್ಟು ಸಾಫ್ಟಾಗಿದೆ ನೋಡಿ ಇಡ್ಲಿ. ಈ ಥರ ಸಾಫ್ಟ್ ಇದ್ದರೆ ಇಡ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ಒಂದೊಂದು ಸರಿ ಅದು ಕಲ್ಲು ಥರ ಬಂದುಬಿಡುತ್ತೆ. ನಾನೇ ಎಷ್ಟೋ ಸರಿ ಹಾಗೆ ಮಾಡಿದ್ದೀನಿ, ಅದು ತಿನ್ನೋಕ್ಕಾಗೋದಿಲ್ಲ. ಮತ್ತು ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಬೇಕಾದ್ರೆ ಇದಕ್ಕೆ ಈ ಅಂಗಡಿಲಿ ಸಿಗುತ್ತಲ್ಲ MTR ಸಾಂಬಾರು ಮಸಾಲ, ಅದನ್ನು ನಾನು ಒಂದು ಪಾಕೆಟ್ ಹಾಕ್ತಾಯಿದ್ದೀನಿ ಇಲ್ಲಿ. ಇದು ಹಾಕಿದ್ಮೇಲೆ ಫುಲ್ಲು ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಮನೆಗಳಲ್ಲಿ ಸಾಂಬಾರು ಪುಡಿನ ನಾವು ಯೂಸ್ ಮಾಡೋದಿಲ್ಲ, ನಿಮಗೂ ಗೊತ್ತಿರುತ್ತೆ. ಬರೀ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಮಾತ್ರ ಯೂಸ್ ಮಾಡೋದು ಜಾಸ್ತಿ. ನಾವು ಸಾಂಬಾರು ಪುಡಿನೇ ಯೂಸ್ ಮಾಡೋಲ್ಲ. ಕಾಳೆಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ನಮ್ಮ ಮನೆಗಳಲ್ಲಿ ಯೂಸೇ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕು ಅಂದಾಗ ಪಾಕೆಟ್ ತೊಗೊಬಂದು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಕುದಿದಿದೆ ಇದು. ನೋಡಿ ಎಷ್ಟು ಕಲ್ಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಅರ್ಜೆಂಟಿಗೆ ಬೇಗ ಮಾಡ್ಕೋಬೋದು, ಆದರೆ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಜೊತೆನೂ ತಿನ್ಬೋದು ಬೇಕು ಅಂದರೆ. ಇಡ್ಲಿಗೆ ಮಾತ್ರ ಸೂಪರಾಗಿರುತ್ತೆ ಈ ಸಾಂಬಾರು. ಹಾಗಾಗಿ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗಿದೆ ಕರೆಕ್ಟ್ ಮಾಡಿದ್ದು, ಆದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ಗೆ ಇಡ್ಲಿನ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ತೀರಾ ಅಂದರೆ ಅಷ್ಟು ದಪ್ಪನೂ ಇಲ್ಲ ಇಡ್ಲಿ, ಮೀಡಿಯಮ್ ಸೈಜಲ್ಲಿ ಕರೆಕ್ಟಾಗಿದೆ. ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಎಲ್ಲ ಹೀಗೆ ಇಡ್ಲಿ ಮಾಡೋದು. ಈ ಹೋಟೆಲ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಇಡ್ಲಿ ಮಾಡ್ತಾರಲ್ಲ ಆ ಥರ ಎಲ್ಲ ಮನೆಗಳಲ್ಲಿ ಮಾಡೋಕ್ಕಾಗಲ್ಲ. ಇಡ್ಲಿ ಪಾತ್ರೆಯಲ್ಲಿ ಎಷ್ಟು ಇಡ್ಸುತ್ತೆ ಅಷ್ಟೇ ಮಾಡೋದು. ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದರ ಮೇಲೆ ನಾನು ಸಾಂಬಾರನ್ನ ಹಾಕ್ತೀನಿ. ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಅದೆಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ತುಂಬ ಸಪೋರ್ಟ್ ಆಗುತ್ತೆ. ಹಾಗೆ ಏನೋ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋ ನೋಡಿ ಆದಷ್ಟು. ಥ್ಯಾಂಕ್ ಯು.